ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮದು ತುಂಬ ಬ್ಯುಸಿ ಇದೆ ಆಯಿತಾ. ಇವತ್ತು ನಮ್ಮ ಬಬ್ಳುದು ಬರ್ಡೇ. ಸೊ ಹೊರಗಡೆ ಎಲ್ಲ ಪ್ರಿಪರೇಷನ್ ನಡೀತಾ ಇದೆ, ತೋರಿಸ್ತೀನಿ ಬನ್ನಿ. ಈಗ ಉಷಾ ಹೇಗೆ ನಡೀತಾ ಉಂಟು? ನಮ್ಮ ಬಬ್ಬನ 4ನೇ ವರ್ಷದ ಬರ್ಡೇ. ಸೊ ಹೊಸ ಮನೆಯಲ್ಲಿ ಅಲ್ಲ, ಹಾಗಾಗಿ ಸಿಂಪಲ್ ಆದ್ರೂ ಸ್ವಲ್ಪ ಚೆನ್ನಾಗಿ ಮಾಡುವಂತ ಪ್ರಿಪರೇಷನ್ ಮಾಡ್ತಿದ್ದೀವಿ. ನನಗೊಂದು ಒಳ್ಳೆ ಕೆಲಸ ಸಿಕ್ಕಿದೆ. ಇವಳ ಚೂಸ್ ಮಾಡ್ಕೊಂಡಿರೋದು, ನಿಂಗೆ ಕಟ್ಟೋಕ್ಕಾಗಲ್ವಲ್ಲ? ನನಗೆ ಸ್ವಲ್ಪ ಕಟ್ಟೋದು ಕಷ್ಟ, ಆದ್ರೂ ಬಬ್ಬನಿಗೋಸ್ಕರ ಎಲ್ಲಾನು ಮಾಡ್ಬೇಕು. ಆಕ್ಚುಲಿ ನಾವು ಸೆಟ್ ತರ್ಬೋದಿತ್ತು ತಾನೇ, ಬರ್ಡೇ ಸೆಟ್. ಯಾವಾಗಲೂ ಸೆಟ್ ಅಂತ ಬೋರ್ ಆಗಿದೆ. ಅದಕ್ಕೆ ಈ ವರ್ಷ ನಾವೇ ಟ್ರೈ ಮಾಡುವ, ಹೇಗೆ ಬರ್ತದೆ ನೋಡುವ ಅಂತ ಅನ್ಕೊಂಡಿದ್ದೀವಿ. ಈ ಸಲ ಬರ್ಡೇ ಪ್ಲಾನ್ ಎಲ್ಲ ನಿಶ್ಮಿತಂದು ಮುಖ ತೋರ್ಸು. ನಿಶ್ಮಿತ ನಡೀತಾ ಇದೆ, ಕೆಲವೊಂದು ಪ್ಲಾನ್ ಹೇಳಿದ್ದು ನಾವು. ಪ್ಲಾನ್ ಅಲ್ಲಿ ಉಂಟಲ್ಲ 4 ಬಲೂನ್ ಹೊಡೆದೇ ಇತ್ತು. ಅದ್ರ ಮೇಲೆ ಹೇಳಿದ್ದೇನೆ, ಒಂದು ಬಲೂನ್ಗೆ 5 ರೂಪಾಯಿ ಹೇಳಿದ್ದೇನೆ. ಅವ್ರು 3 ಬಲೂನ್ ಹೊಡೆದಾಕಿದ್ರು, ನನ್ನ ಕೈಯಲ್ಲಿ ಒಂದೇ ಒಂದು ಬಲೂನ್ ಹೊಡೆದವರು. ನೀವಿಬ್ರು ಸೇರ್ಕೊಂಡು ಈಗ ಹೊಡಿತಾ ಇರ್ಬೇಡಿ, ಕರೆಕ್ಟ್ ಆಗಿ ಮಾಡಿ. ಅಮ್ಮ ಹೂಮಾಲೆ ನಡೀತಾ ಇದೆಯಾ? ಹೌದು. ಏನ್ ಇಟ್ಕೊಂಡಿದ್ದಿ ಕೈಯಲ್ಲಿ? ಏನ್ ಫೋಟೋಸ್ ನೋಡು, ತೋರ್ಸು. ಡೆಕೋರೇಷನ್ಗೆ ಅಂತ ಹೇಳು. ಡೆಕೋರೇಷನ್ಗೆ ನೋಡು, ತೋರ್ಸಿ. ಯಾರ್ ಫೋಟೋಸ್ ಎಲ್ಲ ಇದೆ? ಇದನ್ನ ಸ್ಲೈಮ್ ಹಾಕೋದು, ನನ್ನ ಅಪ್ಪ ಮುದ್ದು ಮಾಡೋದು. ಈಗ ತೋರ್ಸು. ಇಲ್ಲ, ನಾನು ಬೈಕ್ ಬಿಡೋದು. ಬೈಕಾ? ಯಾರು ತೆಗ್ಸಿ ಕೊಟ್ಟ ನಿಂಗೆ ಬೈಕ್? ಅಪ್ಪ. ಇದು ಯಾರ ಜೊತೆ ಸ್ಲೈಮ್ ಮಾತಾಡೋದು ನೀವು? ನಿಮ್ಮ ಹತ್ರ. ಯಾರು? ನಮ್ಮ ಹತ್ರ ಹೆಸರಿಲ್ವಾ ನಂಗೆ? ನಿಸ್ಮಿ ತಾ. ಇದೆಂತ ಮಾಡ್ತಿದ್ದೀರಿ? ನಿಮ್ಗೆ ಹೆಸರು ಕೇಳಿ ಮರಿದೆ ಕಲ್ತ್ಕೊಂಡಿದ್ದೆ. ಇದನ್ನ ಚಾಕ್ಲೇಟ್ ಇರೋದು. ಹೌದಾ? ಹಾ, ಇದು ನಮ್ಮನೇಲಿ ಬರ್ತ್ಡೇ ಸರ್ಪ್ರೈಸ್ ಎಲ್ಲ ನಡೆಯುವುದಿಲ್ಲ. ನಿನ್ನೆ ಮಲಗುವಾಗ್ಲೇ 10 ಗಂಟೆ ಆಗಿದ್ದಾರೆ ಉಷಾ. ನಾವು ಮತ್ತೆ ನೈಟ್ ಕುತ್ಕೊಂಡ್ರೆ ಇದು ಬಲೂನಿಗೆಲ್ಲ, ಬೆಳಗ್ಗೆ ಎದ್ದು ಅವನಿಗೆ ಸ್ಕೂಲ್ ಇತ್ತು ಇವತ್ತು, ಹಾಗಾಗಿ ಡೆಕೋರೇಷನ್ ಮಾಡಿ ಸಹ ಯೂಸ್ ಇಲ್ಲ. ಅದಕ್ಕೆ ಅವನನ್ನು ಇನ್ಕ್ಲೂಡ್ ಮಾಡಿ ಇವತ್ತು ಡೆಕೋರೇಷನ್ ಮಾಡಿ ಸಂಜೆ ಅಲ್ಲಿ ಹೋಗಿ ಸರ್ಪ್ರೈಸ್ ಅಂತ ಹೇಳುದು. ವಿಡಿಯೋಸ್ಗೆ ಮಾತ್ರ ಸರ್ಪ್ರೈಸ್ ಆಗಲ್ಲ. ಇದು ಈಗ ಫುಲ್ ಬಿಟ್ಟಿದ್ದೇವಲ್ವಾ ಬಲೂನ್ಸ್ ಎಲ್ಲ, ಅಲ್ಲಿ ಎಲ್ಲ ಇದು ಡೆಕೋರೇಷನ್ ಆಗೋ ತನಕ ಬಲೂನ್ಸ್ ಉಳಿದ್ರೆ ಸಾಕು ಅಲ್ವಾ ಉಷಾ? 100 ತಂದಿದೆ, 50 ಉಳಿದ್ರೆ ಸಾಕು. ಇವತ್ತು ನಿನ್ನೆ ಸಂಜೆಯಿಂದ ಎಕ್ಸೈಟೆಡ್ ಆಗಿದ್ದಾನೆ ಅವನು. ಯಾವಾಗ ಐಟಮ್ಸ್ ತರುದು, ಯಾವಾಗ ಡೆಕೋರೇಷನ್ ಮಾಡುದು ಅಲ್ವಾ ಬಬ್ಳು ಹ್ಯಾಪಿನಾ? ಅದ್ರದ್ದು ಮಣ್ಣು ಬರ್ತುಂಟು ಮಾತಾಡೋದು, ಅದ್ರದ್ದು ಮಂತ್ರ ಬರ್ತುಂಟು ಮಂತ್ರ. ಅಲ್ಲ, ಸ್ಕೂಲಲ್ಲಿ ಏನ್ ಮಾಡಿದ್ರಿ ನೀವು ಇವತ್ತು? ಗೊತ್ತಿತ್ತಲ್ಲ, ಎಲ್ಲರಿಗೂ ಚಾಕ್ಲೇಟ್ ಕೊಟ್ಟೆ, ಸ್ವೀಟ್ ಕೊಟ್ಟೆ ಟೀಚರ್ಗೆ. ಹಾ, ಟೀಚರ್ ಏನ್ ಹೇಳಿದ್ರು? ಥ್ಯಾಂಕ್ ಯು ಬಬ್ಳು ಅಂದ್ರ. ಮತ್ತೆ ಹೇಗೆ ವಿಶ್ ಮಾಡಿದ್ರು? ಹ್ಯಾಪಿ ಬರ್ತ್ಡೇ. ನಿಮ್ಗೊಂದು ಈಗ ಅಲ್ಲ, ಟೀಚರ್ ಏನಂದ್ರು? ಹ್ಯಾಪಿ ಬರ್ತ್ಡೇ ಶ್ಲೋಕ್ ಅಂತ. ನಿನ್ನ ಫ್ರೆಂಡಿಗೆ ಕೊಟ್ಟಿಯಾ ನೀನು? ಸ್ವೀಟ್ ಕೊಟ್ಟಿಯಾ? ಚಾಕ್ಲೇಟ್ ಕೊಟ್ಟಿಯಾ? ಚಾಕ್ಲೇಟ್. ಉಷಾ, ಗಿಫ್ಟ್ಸ್ ಎಲ್ಲ ರೆಡಿಯಾ? ಗಿಫ್ಟ್ಸ್ ಎಲ್ಲ ರೆಡಿ ಆಗಿದೆ. ಅವನು ಸ್ಕೂಲಿಗೆ ಹೋದಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೇವೆ. ಅವನು ಬಂದ್ಮೇಲೆ ಮಾಡಿದ್ರೆ ಅದು ಬರ್ಡೇ ತನಕ ಉಳಿಯಲ್ಲ, ಅಂದ್ರೆ ಸೆಲೆಬ್ರೇಷನ್ ತನಕ ಉಳಿಯಲ್ಲ. ಅದಕ್ಕೆ ಪ್ಯಾಕ್ ಮಾಡಿ ತೆಗೆದಿಟ್ಟಿದ್ದೀವಿ. ಆಮೇಲೆ ತೋರಿಸೋಣ. ಚಿಕ್ಕ ಈ ಮಾಮನಿಗೆ ಮಕ್ಕಳಂದ್ರೆ ಮಾರುತಿ. ಚಿಕ್ಕು, ಸ್ಕೂಲಲ್ಲಿ ಬಬ್ಳು ಇದು ಕೊಡೋದು ನೋಡಿದ್ಯಾ? ಚಾಕ್ಲೇಟ್ಸ್ ಕೊಡೋದು ನೋಡಿದ್ಯಾ? ನೋಡಿದ್ಯಾ? ಅವನು ಚಾಕ್ಲೇಟ್ಸ್ ಕೊಡುವಾಗ ನಾನು ಅಲ್ಲಿ ಊಟ ಮಾಡಿ ಹ್ಯಾಂಡ್ ವಾಶ್ ಹೋಗಿದ್ದೆ. ಅವ ಅಂದ್ರೆ ಅಲ್ಲಿ ಹ್ಯಾಪಿ ಬರ್ಡೇ ವಿಶ್ ಮಾಡ್ತಿದ್ರು. ನಾ ಹ್ಯಾಂಡ್ ವಾಶ್ ಹೋಗುವಾಗ ಚಾಕ್ಲೇಟ್ ಕೊಡುವಾಗ ನಾನು ಹ್ಯಾಂಡ್ ವಾಶಿಗೆ ಹೋಗಿದ್ದೆ. ನಿಂಗೆ ಕೊಡ್ಲಿಲ್ಲ ಅವನು? ಇಲ್ಲ, ನಿಂಗೊಂದು ಇಟ್ಟಿದ್ದೇನೆ ಆಯ್ತಾ? ನಮ್ಮದು ಸೆಕೆಂಡ್ ಸ್ಟ್ಯಾಂಡರ್ಡ್ ಬರ್ಬೋದು ಮಾತ್ರ ಟೀಚರ್ಸಿಗೆ. ಕೊಟ್ಟ ಅವನು ಟೀಚರ್ಸಿಗೆ? ಕೊಟ್ಟ ನೋಡಿದ್ಯಾ ನೀನು? ಸ್ವೀಟ್ ಕೊಟ್ನಾ? ಎಲ್ಲಿ ಹೋಗಿ ಕೊಟ್ಟ ಅವನು? ನೀವು ಹೇಳಿದ್ರಲ್ಲ ಅವನ ಹತ್ರ ಕೊಡ್ಸಿ ಅಂತ, ಅವ್ರು ಬಂದಿದ್ರು ಕೊಡ್ಲಿಕ್ಕೆ. ಮತ್ತೆ ಅವರು ಕೊಟ್ಟರು ಬರ್ಲಿಕ್ಕೆ. ಹ್ಯಾಪಿ ಬರ್ಡೇ ವಿಶ್ ಮಾಡಿದಷ್ಟೇ. ಅವ ಟೀಚರ್ಸಿಗೆ ಸ್ವೀಟ್ಸ್ ಕೊಟ್ಟದ್ದು. ಈ ಪಾಪವ ಕ್ಲಾಸಿಗೆ ಹೋಗಿ ವಿಶ್ ಮಾಡಿ ಟೀಚರ್ಸಿಗೆ ಮಾತ್ರ ಕೊಟ್ಟು ಬರ್ತಾರ? ಪಾಪ ಮರೆ.
ಕ್ಲಾಸ್ ಕರ್ಕೊಂಡು ಹೋಗ್ತಾರಂತ ಗೊತ್ತಿಲ್ಲ ನಂಗೆ ವಿಷಯ. ಶೇ ಪಾಪವ. ಕೊಡ್ಬೋದಿತ್ತು, ಇನ್ನೊಂದ್ 2 ಪ್ಯಾಕೆಟ್ ಕೊಟ್ಟು ಕಳ್ಸಿದ್ರೆ ಎಲ್ಲರಿಗೆ ಬರ್ತಿತ್ತು ಅಲ್ಲಿ. ಹೌದು, ಬಟ್ ಒಂದು ಪ್ಯಾಕ್ ಎಕ್ಸ್ಟ್ರಾನೇ ಕಳಿಸಿದ್ವಲ್ಲ, ಅದು ಕೊಟ್ಟು ಬಂದಿದ್ದೇವಲ್ಲ ಅಲ್ಲಿ. ಈಗ ಕೌಶಿಕ್ ಅವರು ಬಂದಿದ್ದಾರೆ. ಈಗ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡ ಕೌಶಿಕ್. ಧನ್ಯವಾದಗಳು. ಅಲ್ಲ ಬಂಗಾರ, ನೀವು ಒಂದು 3 ಗಂಟೆಗೆ ಶುರು ಮಾಡಿದರೆ ನಾ ಖಾಲಿ ಒಂದು 3 ಬಲೂನ್ ಕಟ್ಲಿಕ್ಕೆ. 3 ಗಂಟೆಯಲ್ಲಿ ಮರ 6 ಗಂಟೆ ಶುರು ಮಾಡಿದಲ್ಲ. ಮಾಮನ್ನು ಸಹ ಸೇರಿಸಿ ಅದು ಪುನಃ ಹೆಲ್ಪಿಗೆ ಒಬ್ರ ಇಬ್ರ. ನಿಶ್ಮಿತಾ ಎಂತ ಒಂದು ಮಧ್ಯಾಹ್ನ ಶುರು ಮಾಡಿದಿರಿ. ಸಾಕಾಯ್ತಂತೆ. ನಂಗೆ ಸಾಕಾಯ್ತು. 2 ಬಲೂನ್ ಹೀಗೆ ಕೊಟ್ಟಿದ್ದಾಳೆ, ಹೀಗೆ ಎತ್ತಿ ಕೊಟ್ಟಿದ್ದಾಳೆ, ಕೇಳಿದ್ರೆ ಸಾಕಾಯ್ತು. ಅಲ್ಲಿ ನಮ್ಮ ಬಂಗಾರ. ಇವೆಲ್ಲ ನಮ್ದು ಸ್ನಾಪ್ಸ್, ಮೆಮೊರೀಸ್. ಬಬ್ಲು ಇವಳದ್ದು ವಿಡಿಯೋ ತೆಗಿಬೇಕಂತೆ. ಆಲ್ರೆಡಿ 2 ಗಂಟೆ ಕಟ್ಟಿ ಹಾಕಿದ್ದೇವೆ. ಆದ್ರೂ ಸಹ ಪುನಃ ಕಟ್ಟಿದಾಗ ನಂದು ವಿಡಿಯೋ ತೆಗಿಯಾಯ್ತಾ ಅಂತ ಹೇಳಿ ಅಲ್ಲ 7 ಗಂಟೆಗೆ ಒಂದು ಶೋ ಮಾಡಿದ್ದು. ಅಲ್ಲ ಇವ್ರುಂಟಲ್ಲ, ಇವರಿಗೆಲ್ಲ ಎಂತ ಬರಲ್ಲ ಅಂತ ಗೊತ್ತಿಲ್ಲ. ಅಲ್ಲ, ನಾನ್ ಬರೋ ಮುಂಚೆ ಎಂತ ಪ್ರೋಗ್ರೆಸ್ ಇರ್ಲಿಲ್ಲ, ಬಂದು ಕೂಡ ಜನ ನಿಜ ಹೇಗೆ ಆಗಿದೆ ನೋಡಿ ಈಗ. ನಂದು ಎಂಟ್ರಿ ನೋಡು, ಅಲ್ಲ ಫಸ್ಟ್ ಬಂದು ಏನೋ ಕೆಲಸ ಆಗ್ತಾನೆ ಡೆಕೋರೇಷನ್ ಆಗ್ತಂದ್ರೆ ಅಲ್ಲಿ ಹೋಗಿ ಚಪಾತಿ ತಿಂತಿದ್ದಾನೆ. ಅಷ್ಟು ಸ್ವಲ್ಪ ಕೆಲಸ ಮಾಡಿ ಮುಗಿಸಿ ಹೋದದ್ದು ಅವನು. ಕೌಶಿ ಡೆಕೋರೇಷನ್ ಸೈಕ್ 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 ಆಗಿದೆ. ಹೆಲ್ಪ್ ಮಾಡುದು ಕೌಶಿಗೆ. ಬಬ್ಲು ಹೆಲ್ಪ್ ಮಾಡು. ಒಬ್ರು ಹೆಲ್ಪಾ ರೆಡಿ ಆಗಿದ್ದಾರೆ. ನಾವೀಗ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಕೇಕ್ ಕಟ್ ಮಾಡುವ, ಆಯ್ತಾ? ಮೌಷ ದೇವಸ್ಥಾನ ಹೋಗಿ ಬರ್ತೀವಿ, ಮತ್ತೆ ಕೇಕ್ ಕಟ್ ಬಾಯ್. ಮತ್ತೆ ಹೋಗೋಣ. ಎಂತೆಲ್ಲ ನಿಶ್ಮಿತನ ಐಡಿಯಾ ಅಲ್ಲ, ಫೈನಲಿ ಒಂಥರ ಚೆನ್ನಾಗಿ ಕಾಣಿಸಿದೆ. ಫಸ್ಟ್ ಟೈಮ್ ಈ ತರ ನಮ್ದು ಡೆಕೋರೇಷನ್ ಈ ತರ ಮಾಡಿ ಚೆನ್ನಾಗಿದೆ. ಫ್ಯಾಷನ್ ಡಿಸೈನರ್ ಮಾಡಿದ್ದಲ್ಲ. ನಾನು ಈಗ ಐಡಿಯಾ ಕೊಟ್ಟದ್ದು ಮಾತ್ರ ಅಲ್ಲ, ಎಫರ್ಟ್ ಇದೆ, ಬಟ್ ಐಡಿಯಾಸ್ ಬರೋದು ಇಂಪಾರ್ಟೆಂಟ್. ಅದನ್ನ ಮತ್ತೆ ಪ್ರೆಸೆಂಟ್ ಮಾಡ್ಬೋದು, ಇಷ್ಟು ಜನ ಇದ್ದೇವೆ ಹೇಗೆ ಮಾಡ್ಬೋದು, ಐಡಿಯಾ ಬರೋದು ಇಂಪಾರ್ಟೆಂಟ್ ಅಲ್ಲ. ಯಾವಾಗಲೂ ನಾವು ಏನ್ ಗೊತ್ತಾ, ಅದೊಂದು ಪ್ಯಾಕ್ ಬರುತ್ತಲ್ಲ ಫುಲ್ ಸೆಟ್, ಅದೇ ಮಾಡೋದು. ಕೌಶಿಕ್ ಅದು ಫೋಟೋ ಜೂಮ್ ಮಾಡ್ತಿದ್ದೇನೆ. ನಂದು ಫೋಟೋ ಜೂಮ್ ಮಾಡ, ನಂದು ಫೋಟೋ ಒಂದು ಫೋಟೋ ಜೂಮ್ ಮಾಡ್ತಿದ್ದೆ ನಾನು. ಬಬ್ಬು ನಾನು ಹೊತ್ಕೊಂಡಿರೋದು ನಾನು ಮಾತ್ರ ಇಲ್ಲಿ. ನಾನು ಅಲ್ಲಿ ನಂದು ನೋಡಿ ಕೆಳಗೆ ಇಬ್ಬರಿಬ್ಬರನ್ನ ತಿಳ್ಕೊಂಡಿದ್ದಾರೆ. ಇದು ನಾನು ಆಫೀಸಿಂದ ಬಂದದಷ್ಟೇ. ಎಂಟ್ರಿ ಆಗುವಾಗ ಬಬ್ಬನವರು ನನಗೆ ಸರ್ಪ್ರೈಸ್ ಅಂತ ಅಡುಗೆ ಸಿಗಿದ್ಕೊಂಡಿದ್ರು. ಆಗ ಎಂಟ್ರಿ ಆಗೋ ಬ್ಯಾಗ್ ಸಮೇತ ಉಂಟು. ಆಕ್ಚುಲಿ ಅವ್ರ ಅಂದ್ಕೊಂಡು ಸರ್ಪ್ರೈಸ್ ಅಂತ, ಇವನಿಗೆ ನಾವೇ ಹೇಳಿದ್ದು ಅವ್ರ ಅಡಗಿ ಸುತ್ಕೊಳ್ಳೋದನ್ನ ಸ್ವಲ್ಪ ವೇಟ್ ಮಾಡು, ಆಮೇಲೆ ಶಾಕ್ ಆದಾಗ ಎಕ್ಸ್ಪ್ರೆಷನ್ ಕೊಡು, ಅದೆಲ್ಲ ಪ್ಲಾನ್ ಮಾಡಿಸಿ ಸರ್ಪ್ರೈಸ್ ಅದು. ಇದು ಮುಖ ನೋಡುವಾಗ ಶಾಕ್ ಆದ ಥರ ಉಂಟಾ? ಶಾಕ್ ಅಲ್ಲ. ಇದು ಮ್ಯಾಮ್ ಎಂತ ನೋಡ್ತಿದ್ದೀರಿ? ಫೋಟೋ ಅದೋಳು ಫೋಟೋ ಎಲ್ಲ ಚೆನ್ನಾಗಿದೆ. ಇಲ್ಲ ಅವ್ರಿಗೆ ತೋರಿಸಿರ್ಲಿಲ್ಲ, ಅವರಿಗೆ ಸರ್ಪ್ರೈಸ್. ನಿಜ ಬಬ್ಲು ಬರ್ಡೇ ಫೀಲ್ ಆಗಿ ಉಂಟು. ಖುಷಿ ಆಗ್ತಾ ಉಂಟು. ಮಕ್ಕಳ ಬರ್ಡೇ ನಮ್ಗೆ ಖುಷಿ ಅಲ್ಲ, ನಮ್ ಬರ್ಡೇ ನಮ್ಗೆ ಎಂತ ಇರುದಿಲ್ಲ. ಮಕ್ಕಳದ್ದು ಡೆಕೋರೇಷನ್ ಮಾಡುದು, ಪ್ರಿಪೇರ್ ಮಾಡುದು ಇದೆ ಖುಷಿ. ಸೊ ಅವ್ರು ಖುಷಿ ಆಗಿದಾರಲ್ಲ, ಅದು ನೋಡ್ಲಿಕ್ಕೆ ನಮ್ಗೆ ಖುಷಿ. ಅಪ್ಪನಿಗೆ ಒಳ್ಳೆಗಿದೆ, ಡೆಕೋರೇಷನ್ ಎಲ್ಲ ಒಳ್ಳೆಗಿದೆ. ಡೆಕೋರೇಷನ್ ಬಂಗಾರು ಅಣ್ಣ ಕೌಶಿ ಎಲ್ಲ ಸೇರ್ಕೊಂಡು. ಅವನು ನೋಡು ಪೋಸ್ ಕೊಡ್ತಿದ್ದಾನೆ. ಅವನಿಗೆ ಈಗ ಸ್ಪ್ರೇ ಹಾಕೋ ತನಕ ಸಮಾಧಾನ ಇಲ್ಲ.
ಈಗಲ್ಲ ಮತ್ತೆ ಕೇಕ್ ಕಟ್ ಆದ್ಮೇಲೆ ಈಗಲ್ಲ ಹಾಕ್ಬೇಡಿ